ಕೊಡಗಿನ ತಡೆಯಂಡ ಮಾಲ್ನಲ್ಲಿ ಮಿಸ್ ಆದ ಕೇರಳದ ಹುಡುಗಿ ಶರಣ್ಯ ಸಿಕ್ಕಿದ್ದಾರೆ. ಇದು ಎಲ್ಲರಿಗೂ ಖುಷಿಯ ವಿಷಯ. ಮತ್ತು ನಮ್ಮ ಕೊಡಗಿನ ಎಲ್ಲರನ್ನೂ ಹೋಗಲೇಬೇಕು. ಯಾಕೆಂದರೆ ಅಲ್ಲಿ ಕೆಲಸ ಮಾಡಿದ ಸ್ಥಳೀಯರಾಗಿರಲಿ, ಪೊಲೀಸ್ ಡಿಪಾರ್ಟ್ಮೆಂಟ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮತ್ತು ಸ್ಪೆಷಲ್ ಫೋರ್ಸ್ ಎಲ್ಲರಿಗೊಂದು ಮೆಚ್ಚುಗೆ ಇರಲಿ. ಇಷ್ಟೆಲ್ಲ ಹೇಳಿದ ಮೇಲೆ ಈ ಶರಣ್ಯ ಸಿಕ್ಕಿದ ಮೇಲೆ ಈಗ ಎಲ್ಲ ಶರಣ್ಯ ಸಿಗುವವರೆಗೇನು ಶರಣ್ಯ ಸಿಕ್ಕಿದ್ರೆ ಸಾಕು ಎಂಬ ಬೇಡಿಕೆ ಎಲ್ಲರಲ್ಲಿತ್ತು. ದೇವರಲ್ಲಿ ಹರಕೆ ಹೊತ್ತಿದ್ರು, ಎಲ್ಲರೂ ಪ್ರಾರ್ಥಿಸಿದ್ರು. ಶರಣ್ಯ ಸಿಕ್ಕಿದ ಮೇಲೆ ಎಲ್ಲರಿಗೊಂಥರ ಡೌಟ್, ಶಾಕಿಗೆ ಒಳಗಾಗಿದ್ದಾರೆ. ಕಾರಣ ಆಗಿದ್ದ ರೀತಿ 3 ದಿನ ರಾತ್ರಿ, ಟೋಟಲ್ 4ನೇ ದಿನ ಸಿಕ್ಕಿದ್ದು. ಇಷ್ಟು ದಿನ ಆಕೆ ಕಾಡಿನಲ್ಲಿ ಮಿಸ್ ಆಗಿ ಅಲ್ಲೇ ಇದ್ಲು, ಕಾಡಿನಲ್ಲೇ ಇದ್ಲು ಒಬ್ಬಂಟಿಯಾಗಿ. ಜೊತೆಗೆ ಯಾರೂ ಇರಲಿಲ್ಲ, ಫುಡ್ ಐಟಮ್ ಇಲ್ಲ, ಒಂದು 500 ml ವಾಟರ್ ಮಾತ್ರ ಆಕೆ ಬಳಿ ಇದ್ದಿದ್ದು. ಮೊಬೈಲ್ನಲ್ಲಿ ನೆಟ್ವರ್ಕ್ ಇಲ್ಲ, ಏನೂ ಇಲ್ಲ, ಕಾಡಿನಲ್ಲಿ ಇದ್ಲು. ಹೀಗೆ ಕಾಡಿನಲ್ಲಿದ್ದಾಗ ಒಬ್ಬ ಸಾಮಾನ್ಯ ಮನುಷ್ಯನಿಗೆ, ಅವನು ಎಷ್ಟೇ ಧೈರ್ಯವಂತನಾಗಿರಲಿ, ಒಂದು ಭಯ ಇರುತ್ತೆ. ಹೇಗೆ ತಾನೇ ಕಳಿಸ್ತದೆ ಕಾಡಿನಲ್ಲೇ ಓಡಾಡೋರಿಗೆ? ಈಗ ಕಾಡಿನ ಮಕ್ಕಳು ಅಂತ ನಾವು ಏನು ಹೇಳ್ತೀವಿ, ಕಾಡು ಎಲ್ಲ ಅಷ್ಟು ಚೆನ್ನಾಗಿ ಅರಿತಿರೋರಿಗೆ ಕೂಡ ಆ ರಾತ್ರಿ ಎಲ್ಲ ತಂಗಕ್ಕೆ ಸಾಧ್ಯ ಆಗಲ್ಲ. ಕಾಡಾನೆ ಬರುತ್ತೆ, ಕಾಡು ಕೋಣ ಬರುತ್ತೆ, ಮತ್ತು ಇತರ ಎನಿಮಲ್ಸ್ಗಳ ಕಾಟ ಇರುತ್ತೆ. ಹೀಗೆ ಎಲ್ಲ ಸಮಸ್ಯೆಗಳು ಇರುವಾಗ ಏನೂ ಇಲ್ಲ, ನಾನು ಆರಾಮಾಗಿದ್ದೆ ಅಂತ ಅವ್ರು ಹೇಳೋದು ಕೇಳುವಾಗ ನಿಜವಾಗ್ಲೂ ಇವ್ರು ಕಾಡಿನಲ್ಲೇ ಇದ್ರಾ ಎಂಬ ಡೌಟ್ ಶುರು ಆಗುತ್ತೆ. ನಂತರ ಅವರು ಇವ್ರನ್ನ ಆ ಸ್ಥಳೀಯರು ಹೇಗೆ ಪತ್ತೆ ಹಚ್ಚಿದ್ರು ಎಂಬುದಕ್ಕೂ ಒಂದು ಕತೆ ಹೇಳ್ತಾರೆ. ಇವರು ಸ್ವಲ್ಪ ಎತ್ತರ ಜಾಗದಲ್ಲಿ ಸೌಂಡ್ ಮಾಡ್ತಾಯಿದ್ರು. ಆ ಸೌಂಡ್ ಕೇಳಿ ಆ ಸೌಂಡ್ ಟ್ರೇಸ್ ಮಾಡಿ ಅವರು ಬಂದು ಇವ್ರನ್ನ ಕಂಡುಹಿಡಿದ್ರು ಅಂತ. ಓಕೆ, ಫೈನ್. ಕಾಡಿನಲ್ಲಿ ಟ್ರೆಕ್ಕಿಂಗ್ ಹೋಗುವಾಗ ಮಿಸ್ ಆದರೆ ಏನು ಮಾಡ್ತೀವಿ? ಸಾಧಾರಣವಾಗಿ ಸ್ವಲ್ಪ ಬುದ್ಧಿ ಇರೋರು ಏನು ಮಾಡ್ತಾರೆ, ಅಲ್ಲಿರುವ ಗಿಡಗಳನ್ನೆಲ್ಲ ಮುರಿದಾಕಿ ನಾನು ಯಾವ ದಾರಿಲಿ ಹೋಗಿದೆ, ಯಾಕಂದರೆ ಬೈ ಮಿಸ್ ನಮ್ಮನ್ನು ಹುಡ್ಕೊಂಬರುವಾಗ ಅಟ್ಲೀಸ್ಟ್ ಅದೊಂದು ಗುರುತೇನ ಹುಡ್ಕೊಂಬರೋಕ್ಕೆ ಸಾಧ್ಯತೆ ಇದೆ ಅಂತ. ಈಕೆ ಹಾಗೇನು ಮಾಡಲಿಲ್ಲ. 3 ದಿನ ಎಲ್ಲೋ ಕಲ್ಲು, ಮಳೆ ಬಂತು. ಕೊಡಗಿನ ಮಳೆ ಹೇಗಿರುತ್ತೆ, ಅದು ಮಡಿಕೇರಿ ನಾಪುಕ್ಲು ಸೈಡ್ ಮಳೆ ಹೇಗಿರುತ್ತೆ, ಥಂಡಿ ಅಂದರೆ ಆ ರೀತಿ ಇರುತ್ತೆ. ಸ್ವೆಟರ್ ಗಿಟರು ಕಂಬಳಿ ಗಿಂಬಳಿ ಎಲ್ಲ ಇಲ್ಲದಿದ್ರೆ ಇರೋಕ್ಕಾಗಲ್ಲ, ನಡುಗಿ ಬಿಡ್ತೀವಿ. ಈ ಕೆಲಸ ಮಳೆ ಬಂತು, ನೆನೆದೋದೆ, ಕೂಲಾಗಿ ಮಾರದಿನ ಬಟ್ಟೆ ಒಣಗಕ್ಕೆ ನಿಂತೇತ. ಏನು ಹೇಳ್ತಿದ್ದಾರೆ? ಈ ರೀತಿ ಮಿಸ್ ಆದಾಗ ಆದಷ್ಟು ಬೇಗ ನಾವು ಹೆಂಗಾದ್ರೂ ತಲುಪಬೇಕು ಎಂಬ ಒಂದು ತವಕ ಇರುತ್ತೆ. ಆ ತವಕ ಆಕೆಯಲ್ಲಿ ಕಂಡು ಬರ್ತಿಲ್ಲ. ಅಂದರೆ ಸ್ವಲ್ಪ ಡಿಫ್ರೆಂಟ್ ಅನಿಸ್ತಾ ಇದ್ದಾರೆ. ಅವ್ರು ಸಿಕ್ಕಿದ್ದು ಖುಷಿ ಎಲ್ಲ ಕಾಣ್ತಿದ್ರು, ಏನೋ ಸಮಥಿಂಗ್ ಡಿಫ್ರೆಂಟ್. ಎಲ್ಲಾದರೂ ಪ್ರಚಾರದ ಗಿಮಿಕಿ ಹೀಗೆ ಮಾಡಿದ್ರಾ? ನಿಜವಾಗ್ಲೂ ಅವರು ಅಲ್ಲಿ ತಪ್ಪಿಸ್ಕೊಂಡಿದ್ರಾ? ಈ 3 ದಿನ ಅವ್ರು ಕಳೆದಿದ್ದಾದ್ರೂ ಎಲ್ಲಿ? ಇದರ ಬಗ್ಗೆ ಒಂದು ಒಳ್ಳೆ ತನಿಖೆ ಆಗಬೇಕು. ಸುಮ್ಮನೆ ಹೀಗೆ ಸಿಕ್ಕಿದ್ರು ತಲೆ ಬಿಟ್ಟರೆ ಸರಿಯಾಗಲ್ಲ. ಆಕೆನ ಕರ್ಕೊಂಡೋಗಿ ಮತ್ತೊಮ್ಮೆ ತನಿಖೆ ಮಾಡಬೇಕು, ಎಲ್ಲಿ ಸಿಕ್ಕಿದ್ರು, ಹೇಗೆ ಸ್ಟೇ ಆದ್ರು ಅಂತ. 3 ದಿನ ಆಹಾರ ಇಲ್ಲ, ನಿದ್ದೆ ಇಲ್ಲದಿದ್ದರೆ ಒಂದಿಷ್ಟು ಟಯರ್ಡ್ ಇರೋಕ್ಕೆ ಹೇಗೆ ಸಾಧ್ಯ? ಯಾವ ಮೆಡಿಕಲ್ ಸೈನ್ಸ್ಗೂ ಇದನ್ನು ವಿವರಿಸಿ ಕಷ್ಟ ಆಗ್ಬೋದು. ಹಸಿವು ಬರಲ್ವಾ? ಒಂದು ಹಸಿವು ಏನೂ ಇಲ್ಲ, ಫುಡ್ ಇಲ್ಲ, ಏನೂ ಇಲ್ಲ. ಆಕೆ ಆರಾಮಾಗಿದ್ಲಂತೆ, ಬರೀ ಒಂದು ಅರ್ಧ ಲೀಟರ್ ನೀರು ಕುಡ್ಕೊಂಡು. ನಂಬಕ್ಕೆ ಸತ್ಯಕ್ಕೆ ತುಂಬ ದೂರದಂತೆ ಕಾಣುತ್ತೆ ಇವರ ಒಂದು ಹೇಳಿಕೆಗಳು. ಇದರ ಬಗ್ಗೆ ತನಿಖೆ ಆಗಬೇಕು. ಒಂದು ವೇಳೆ ಈಕೆ ಹುಡುಗಾಟಕ್ಕೆ ಅಥವಾ ಪ್ರಚಾರದ ಒಂದು ನಾನು ಪ್ರಚಾರ ಪಡೆದು ಈ ಮೂಲಕ ನಾನು ಬೆಳಿಬೇಕು ಎಂಬ ಒಂದು ಉದ್ದೇಶದಿಂದ ಮಾಡಿದ್ದಾದರೆ ಖಂಡಿತ ಶಿಕ್ಷೆ ಆಗಬೇಕು. ಸುಮ್ಮನೆ ಯಾರೋ ಬಂದು ಏನೇನೋ ಹುಚ್ಚಾಟ ಆಡಿ ಅದಕ್ಕೆ ಬೇರೆಯವರ ಶ್ರಮವನ್ನೆಲ್ಲ ಹಾಕಿ ಜನರ ಟ್ಯಾಕ್ಸ್ ಹಣವನ್ನು ಹಾಕಿ ಆಕೆಯನ್ನು ಹುಡುಕಿರೋದು. ಆಕೆ ಸಿಕ್ಕಿರೋದು ಎಲ್ಲರಿಗೂ ಖುಷಿ, ಅದು ಸಿಕ್ಕ ರೀತಿ ಮಾತ್ರ ಯಾರಿಗೂ ತೃಪ್ತಿ ತಂದಿಲ್ಲ. ಹಂಗಂದ್ರೆ ಅವರು ಫುಲ್ ಅನ್ಕಾನ್ಸಿಯಸ್ ಆಗಿ ಬರಬೇಕು ಅಂತ ಹೇಳ್ತಾ ಇಲ್ಲ. ಒಂದಿಷ್ಟು ಭಯ, ಒಂದು ಸಣ್ಣ ಭಯ, ಒಂದು ಸಣ್ಣ ಆತಂಕ, ಏನೇನೂ ಇಲ್ಲ ಆಕೆಯ ಮುಖದಲ್ಲಿ. ಆಕೆ ಬಗ್ಗೆ ವಿಡಿಯೋ ಮಾಡಿದಲ್ಲೆಲ್ಲ ಇನ್ನೂ ಚೆನ್ನಾಗಿದೆ. ಬಟ್ ಆಕೆ ಬರೋದು ಮಾತ್ರ ಕೂಲಾಗಿ ಯಾವುದೋ ಒಂದು ಫಾರಿನ್ ಟ್ರಿಪ್ ಮುಗಿಸಿ ಬರುವಂಗೆ ಏರ್ಪೋರ್ಟ್ಲೆಲ್ಲ ನಾವು ಹೋದಾಗ ರಿಸೀವ್ ಮಾಡೋಕ್ಕೆ ಹೋದಾಗ ಅವ್ರು ಹೆಂಗಿರ್ತಾರೆ ಆ ರೀತಿ ಬಂದಿದ್ದಾಳೆ. ಈ ಕೊಡಗಿನ ಜನತೆ ಅಷ್ಟೇ ಅಲ್ಲದೆ ಕೇರಳದವರು ಕೂಡ ಈ ಬಗ್ಗೆ ಕ್ವಶನ್ ಮಾಡ್ತಾ ಇದ್ದಾರೆ. 3 ದಿನ 4 ದಿನಲ್ಲಿ ಆಹಾರ ಇಲ್ಲದಿರಬೇಕಾದ್ರೆ ಅವ್ರನ್ನ ತಗೊಂಡಿರ್ಬೋದಾ ಈ ಬಗ್ಗೆ ಎಲ್ಲ? ಯಾಕಂದರೆ ಸಾಮಾನ್ಯ ಮನುಷ್ಯನಿಗೆ 3-4 ದಿನ ಆಹಾರ ಇಲ್ಲದೆ ಇರೋಕ್ಕಾಗಲ್ಲ. ತಲೆ ಸುತ್ತು ಅದು ಇದೆಲ್ಲ ಬರುತ್ತೆ. 1 ದಿನ ಓಕೆ, 2 ದಿನ ಓಕೆ. 3-4 ದಿನ ಏನೂ ತಿನ್ನದೆ ನಾನು ಅಷ್ಟು ಎನರ್ಜಾಗಿ ಐ ಆಮ್ ಫೈನ್ ಅಂತೇಳಿ ಹೋಗ್ತಿದ್ದಾರೆ ಅಂದರೆ ಅಷ್ಟು ಆ್ಯಕ್ಟಿವ್ ಆಗಿದ್ದಾರೆ. ಅವರು ವಾಕ್ ಮಾಡೋ ರೀತಿ ಎಲ್ಲ ನೋಡುವಾಗ ದೊಡ್ಡ ಮಿಸ್ಟ್ರಿ. ಅವರು ಮಿಸ್ ಆಗಿ ಎಲ್ಲಿ ಇದ್ರು ಎಂಬ ಮಿಸ್ಟ್ರಿಗಿಂತ ಈ ಮಿಸ್ಟ್ರಿಯೇ ತುಂಬ ದೊಡ್ಡದಿದೆ. ಇದರ ಬಗ್ಗೆ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ತನಿಖೆ ಆಗಬೇಕಾಗಿದೆ. ಇಲ್ಲದಿದ್ದರೆ ಈ ರೀತಿಯ ಒಂದು ಘಟನೆಗಳು ಮರುಕಳಿಸ್ತಾನೆ ಹೋಗ್ಬೋದು. ಸೊ ಆಕೆ ನಿಜವಾಗ್ಲೂ ಮಿಸ್ ಆಗಿದೆ ಅಥವಾ ಆಕೆ ಇಂಟೆನ್ಷನಲಿ ಮಿಸ್ ಆಗಿದೆ, ಈ ಎಲ್ಲವನ್ನು ತನಿಖೆಯಿಂದ ಬಯಲು ಮಾಡಬೇಕು. ಇದನ್ನು ಹೀಗೆ ಬಿಟ್ಟರೆ ಸರಿಯಾಗಲ್ಲ. ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕೂಡ ಕಮೆಂಟಿನಲ್ಲಿ ತಿಳಿಸಿ.